ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಕ್ಕ ಟೇಸ್ಟಿ ಆಗಿರುವಂಥ ಪನ್ನೀರ್ ಟಿಕ್ಕಾ ಮಸಾಲ ರೆಸಿಪಿನ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಡೈಲಿ ಹಾಕುವಂಥ ಒಂದು ಸಿಂಪಲ್ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಇವತ್ತಿನ ಡೈಲಿ ಹಾಕುವಂಥ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಕೇಳ್ತಿರ್ತೀರಾ, ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ನ ತೋರಿಸಿ ಪೂಜಾ, ತುಂಬ ದೊಡ್ಡದಿರೋದು ಹಾಕ್ತೀರಾ ಅಂತ. ನೋಡ್ತಿದ್ದೀರಲ್ವ, ಇದು ತುಂಬ ಸಿಂಪಲ್. ಜಾಸ್ತಿ ಓಡಾಡಿದ್ರೂ ಕೂಡ ತುಳಿಯೋದಕ್ಕಾಗೋದಿಲ್ಲ, ಅಂದರೆ ಮೇಲ್ಗಡೆ ಮೆಟ್ಲತ್ಕೊಂಡು ಹೋಗೋರು ಕೂಡ ತುಳಿಯೋದಕ್ಕಾಗೋದಿಲ್ಲ. ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ, ನಾಳೆ ತನಕನೂ ಹಾಗೇ ಇರುತ್ತೆ ಪುಟ್ಟದಾಗಿರೋಂಥ ರಂಗೋಲಿ. ಆಲ್ಮೋಸ್ಟ್ ನಾವು ಹೊಸಲು ಪಕ್ಕನೇ ಹಾಕೋದ್ರಿಂದ ಯಾರು ಕೂಡ ತುಳಿಯೋದಿಲ್ಲ. ಟ್ರೈ ಮಾಡಿ ನೋಡಿ ಇದನ್ನು. ಹಾಗೆಯೇ ಸ್ವಲ್ಪ ಹಾಲನ್ನು ಕೂಡ ಕಾಯಿ
ಕಾಯಲಿಕ್ಕೆ ಇಟ್ಕೊಂಡು ಮೊನ್ನೆ ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ರಾತ್ರಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈ ಥರ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು ಕಂಪ್ಲೀಟ್ ರೆಸಿಪಿನ. ಅಂದರೆ 6 ತಿಂಗಳ ತನಕ ಸ್ಟೋರ್ ಮಾಡ್ಕೊಳ್ಳೋವಂಥ ಪುಳಿಯೋಗರೆ ಗೊಜ್ಜು. ಅದು ನೈಟ್ ಮಾಡಿದ್ದೆ ಅಲ್ವಾ, ಬೆಳಿಗ್ಗೆ ತನಕ ಬಿಟ್ಟಿದ್ರೆ ಕೂಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಬಿಟ್ಟಿದ್ದು ಇವಾಗ ಸ್ಟೋರ್ ಮಾಡ್ಕೋತಾ ಇರೋದು. ಅಷ್ಟರಲ್ಲಿ ಹಾಲು ಸಹ ಕಾದಿತ್ತು. ಇವತ್ತು ಬೆಲ್ಲದ ಕಾಫಿನ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಲೋಟಕ್ಕೆ ಸ್ವಲ್ಪ ಕಾಫಿ ಪುಡಿನ ಹಾಕ್ಕೊಂಡು ಮತ್ತು ಈ ಬೆಲ್ಲನ ಲಿಕ್ವಿಡ್ ಥರ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಸಕ್ಕತ್ತಂದರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಕೆಲವ್ರಿಗೆ ಸಕ್ಕರೆನ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಸಕ್ಕರೆ ಹಾಕಿರೋಂಥ ಕಾಫಿ ಟೀ ಕುಡಿಯೋದಿಲ್ಲ, ಮತ್ತು ಹೆಲ್ತ್ ಕಾನ್ಷಿಯಸ್ ತುಂಬ ಇರ್ತಾರಲ್ವ, ಆ ಥರದವರು ಬೆಲ್ಲ ಇನ್ ಕೇಸ್ ತಿಂತಾಯಿದ್ದು ಬೆಲ್ಲದ ಕಾಫಿ ಕುಡಿತಾ ಇದ್ದರೆ ಟ್ರೈ ಮಾಡಿ ನೋಡಿ. ಬೆಲ್ಲದ ಕಾಫಿ ಒಂಥರ ಸಕ್ಕತ್ತಾಗಿರುತ್ತೆ. ಈ ನಡುವೆ ಅಂತೂ ಬೆಲ್ಲದ ಕಾಫಿನೇ ಸಖತ್ ಇಷ್ಟ ಆಗ್ತಾಯಿದೆ ನನಗೆ. ಇನ್ನು ಬೆಳಗಿನ ತಿಂಡಿಗೋಸ್ಕರ ಅಂತ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ. ತುಂಬ ಸಿಂಪಲ್ಲಾಗಿ, ಅಂದರೆ ಯಾವುದೇ ಥರ ಮಸಾಲೆನ ರುಬ್ಬದೇನೆ ಬರೀ ಮಸಾಲ ಪೌಡರ್ನ ಹಾಕಿ ಮಾಡ್ಕೋತಾರಲ್ವ, ಆ ಥರ ಮಾಡ್ಕೊಂಡಿದ್ದೆ. ಇನ್ನು ಮಧ್ಯಾಹ್ನ ಲಂಚ್ಗೋಸ್ಕರ ಅಂತ ಪನ್ನೀರ್ ಟಿಕ್ಕಾ ಮಸಾಲಾನ ಮಾಡ್ಕೋತಾ ಇದ್ದೀನಿ. ಇದು ಕೂಡ ತುಂಬಾ ಸುಲಭ ಮಾಡ್ಕೊಳ್ಳೋದು, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಪನ್ನೀರ್ ಬಟರ್ ಮಸಾಲ ಮಾಡ್ಕೋತೀವಲ್ವ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅಂದರೆ ಪನ್ನೀರ್ ಟಿಕ್ಕಾ ನಿಮಗೆ ಗೊತ್ತೇ ಇರುತ್ತಲ್ವ, ಸೊ ಆ ಥರ ಮಾಡ್ಕೊಳ್ಳೋದು ಬಹಳ ರುಚಿಯಾಗಿರುತ್ತೆ. ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸುಲಭ. ಅದಕ್ಕೋಸ್ಕರ ಇಲ್ಲಿ ಏನೇನು ಕಟ್ ಮಾಡ್ಕೋಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದಾದ ನಂತರ ಸ್ಟಾರ್ಟ್ ಮಾಡ್ಕೋತೀನಿ. ಸಾಕಷ್ಟು ಸಮಯ ಇತ್ತು ನನಗೆ. ಆಲ್ಮೋಸ್ಟ್ 12:30ಗೇನೋ ಲಂಚ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇನ್ನೂ 2 ಗಂಟೆ ಅಷ್ಟರಲ್ಲಿ ಆರಾಮಾಗಿ ಮಾಡ್ಕೋಬೋದು ಅಂತ ನಿಧಾನವಾಗಿ ಫಸ್ಟು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಅದಾದ ನಂತರ ಕುಕ್ಕಿಂಗ್ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಅದಕ್ಕೋಸ್ಕರ ಇಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಪನ್ನೀರ್ನೆಲ್ಲ ಸ್ವಲ್ಪ ದಪ್ಪು ಸೈಜಲ್ಲೇ ಕಟ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವ ಕ್ಯಾಪ್ಸಿಕಮ್ನ ಯಾವ ಥರ ಕಟ್ ಮಾಡ್ಕೋತಾ ಇದ್ದೀನಿ ಅಂತ. ಸೊ ಅದೇ ಥರ ಈರುಳ್ಳಿನೂ ಕೂಡ ಸ್ಲೈಸಸ್ ಥರ ಕಟ್ ಮಾಡಿಕೊಂಡು ಅದನ್ನು ಬಿಡಿಸಿ ನಾರ್ಮಲ್ ನಾವು ಪನ್ನೀರ್ ಯಾವ ಸೈಜಲ್ಲಿ ಕಟ್ ಮಾಡ್ಕೋತೀವಿ ಆ ಸೈಜಲ್ಲೇ ಇರಬೇಕು ಅದು. ಇವಾಗ ಒಂದು ಕ್ಯಾಪ್ಸಿಕಮ್ ಪೂರ್ತಿ ತೊಗೊಂಡಿದ್ದೀನಿ. ಹಾಗೆಯೇ ಈರುಳ್ಳಿನೂ ಕೂಡ ಒಂದು 3/4 ಭಾಗದಷ್ಟು ತೊಗೋತೀನಿ, ಯಾಕೆಂದರೆ ದೊಡ್ಡ ಸೈಜಲ್ಲಿ ಬೇಕು ಅಲ್ವಾ. ಮತ್ತು ಪನ್ನೀರ್ನೂ ಸಹ ಸ್ವಲ್ಪ ದಪ್ಪು ಕ್ಯೂಬ್ಗಳಾಗಿಯೇ ಕಟ್ ಮಾಡ್ಕೋಬೇಕು, ಕ್ಯೂಬ್ಸ್ಗಳಾಗಿ. ಇನ್ನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇನ್ನು ಟೊಮ್ಯಾಟೋನು ಕೂಡ ಪ್ಯೂರಿ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಇನ್ನು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ ಇದನ್ನೆಲ್ಲ ಎತ್ತಿಟ್ಕೊಂಡು ಅದಾದ ನಂತರ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೋತೀನಿ. ಚಾಪ್ ಮಾಡಿ ಮಿಕ್ಕೊಂಡಿರುತ್ತಲ್ವ, ಅದೇ ಈರುಳ್ಳಿ ಜೊತೆಗೆ ಇನ್ನೊಂದು ಮೀಡಿಯಮ್ ಸೈಜಲ್ಲಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಈ ಥರ ಚಾಪರಿಂದ ಕಟ್ ಮಾಡ್ಕೋತೀನಿ. ನಾರ್ಮಲಾಗಿ ಫುಲ್ ಈರುಳ್ಳಿ ಕಟ್ ಮಾಡ್ಕೋತೀನಿ ಅಂದರೆ ಕರೆಕ್ಟಾಗಿ ಗ್ರಿಪ್ ಸಿಗುತ್ತೆ ನಮಗೆ ಕಟ್ ಮಾಡ್ಕೊಳ್ಳೋದಕ್ಕೆ. ಆಲ್ರೆಡಿ ಸ್ವಲ್ಪ ಕಟ್ ಮಾಡಿ ಚಿಕ್ಕ ಪೀಸ್ ಇರುತ್ತಲ್ವ, ಅದೆಲ್ಲ ಗ್ರಿಪ್ ಸಿಗೋದಿಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಇದನ್ನು ಚಾಪರ್ಗೆ ಹಾಕಿ ನೀಟಾಗಿ ಚಾಪ್ ಮಾಡ್ಕೋತೀನಿ. ಜಸ್ಟ್ ಒಂದು 30 ಸೆಕೆಂಡ್ಸಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಯಾವ ಥರ ಬೇಕು ಸಣ್ಣದಾಗಿ ಕಟ್ ಮಾಡ್ಕೋತೀವಲ್ವ ಆ ಥರ ಕಟ್ಟಾಗಿರುತ್ತೆ. ಇದಂತೂ ಸಖತ್ ಯೂಸ್ಫುಲ್ ಅಂತ ಅನಿಸುತ್ತಲ್ವ. ಇನ್ನು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಳ್ಳೋದು ಕೂಡ ಅಷ್ಟೇ. ಬರೀ 2 ಟೊಮೆಟೊನ ಈ ಥರ ಅರ್ಧಕ್ಕೆ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋದಕ್ಕಿಂತ ಸ್ವಲ್ಪ ಈ ಥರ ಚಾಪ್ ಮಾಡಿಕೊಂಡು ರುಬ್ಕೊಂಡ್ರೆ ಬೇಗ ಕೂಡ ಆಗುತ್ತೆ. ಹಾಗೆ ಕೆಲವೊಂದು ಸಾರಿ ಗಂಟು ಥರ ಹಾಗೇ ಉಳಿದ್ಬಿಟ್ಟಿರುತ್ತಲ್ವ, ಆ ಥರ ಎಲ್ಲ ಆಗೋದಿಲ್ಲ. ಪ್ರಾಪರಾಗಿ ಹಾಕ್ಕೊಂಡಿರುವಂಥ ಟೊಮ್ಯಾಟೊ ಎಲ್ಲ ಪ್ಯೂರಿ ಆಗಿರುತ್ತೆ. ಸೊ ಹಾಗಾಗಿ ಈ ಥರ ಇದನ್ನು ಕಟ್ ಮಾಡಿಕೊಂಡು ಅದಾದ ನಂತರ ಪ್ಯೂರಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ.
ಇವಾಗ ಆಲ್ಮೋಸ್ಟ್ ಎಲ್ಲ ಚಾಪಿಂಗ್ ಕೆಲಸ ಮುಗೀತು. ಹಾಗೆ ಪ್ಯೂರಿ ಮಾಡ್ಕೊಳ್ಳೋದೇನಾದರೂ ಇದ್ದರೆ ಅದು ಸಹ ಮುಗಿಸ್ಕೊಂಡಿದ್ದೀನಿ. ಇನ್ನು ಈ ಮೊಸರು ಸಹ ಬೇಕಾಗುತ್ತೆ ಈ ಪನ್ನೀರ್ ಟಿಕ್ಕಾ ಮಸಾಲ ಮಾಡ್ಕೊಳ್ಳೋದಕ್ಕೆ. ನಾರ್ಮಲ್ ಆಗಿ ಮೊಸರು ಇರುತ್ತಲ್ವ, ಅದನ್ನು ಹಾಗೆ ಸೇರಿಸ್ಕೊಳ್ಳೋದಕ್ಕಿಂತ ಅದರಲ್ಲಿರುವಂಥ ಎಕ್ಸೆಸ್ ವಾಟರ್ನೆಲ್ಲ ತೆಗೆದು ಈ ಥರ ಗಟ್ಟಿ ಬರುತ್ತೆ ನೋಡಿ, ಅದನ್ನು ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಅಂತ ಇಲ್ಲಿ ಒಂದು ಕಾಟನ್ ಬಟ್ಟೆಗೆ ನಾವು ನಾರ್ಮಲ್ ಮೊಸರನ್ನ ಬಳಸ್ಕೋತೀವಲ್ವ, ಅದನ್ನು ಹಾಕಿ ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರೆಲ್ಲ ಹೋಗೋ ಥರ ನೋಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಂತಂದರೆ ಅದರಲ್ಲಿರುವಂಥ ನೀರೆಲ್ಲ ಕೆಳಗಡೆಗೆ ಬಂದಿರುತ್ತೆ. ನಾನು ಆಲ್ರೆಡಿ ತೋರಿಸ್ದೆ ಅಲ್ವಾ, ಆ ಥರ. ಅದಾದ ನಂತರ ಈ ಥರ ಗಟ್ಟಿಯಾಗಿರುವಂಥ ಯೋಗರ್ಟ್ ಥರ ನಮಗೆ ಸಿಗುತ್ತೆ. ಅದನ್ನು ಬಳಸ್ಕೊಂಡು ಇದನ್ನು ಮಾಡ್ಕೋಬೇಕು. ಹಾಗೆ ಇಲ್ಲಿ ಮಸಾಲ ಪೌಡರ್ ಎಲ್ಲ ಬೇಕಲ್ವ, ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಈ ಥರ ಎತ್ತಿಟ್ಕೊಂಡ್ಬಿಡ್ತು ಅಂತಂದರೆ ಯಾವುದು ಸಹ ಮರೆಯೋ ಚಾನ್ಸಸ್ಸೇ ಇರೋದಿಲ್ಲ. ಆರಾಮಾಗಿ ಪ್ರತಿಯೊಂದು ಪದಾರ್ಥಗಳನ್ನೂ ಹಾಕಿ ರುಚಿಯಾಗಿ ಅಡುಗೆ ಮಾಡ್ಕೋಬೋದು ಅಂತ. ಇವಾಗ ನಿಂಬೆಹಣ್ಣು ಸಹ ಬೇಕು, ಅದನ್ನು ಕೂಡ ಎತ್ತಿಟ್ಕೊಂಡಿದ್ದಾಯಿತು. ಇವಾಗ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಮೊದಲಿಗೆ ಈ ಪನ್ನೀರ್, ಕ್ಯಾಪ್ಸಿಕಮ್, ಈರುಳ್ಳಿನೆಲ್ಲ ಮ್ಯಾರಿನೇಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡು ಅದಕ್ಕೆ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದಿಟ್ಕೊಂಡಿರುವಂತಹ ಈ ಯೋಗರ್ಟ್ ಥರ ಏನಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಜೀರಿಗೆ ಪುಡಿ, ಅರಿಶಿನ ಪುಡಿನೆಲ್ಲ ಸೇರಿಸ್ಕೊಂಡು ಅದಾದ ನಂತರ ಸ್ವಲ್ಪ ಕಡಲೆ ಹಿಟ್ಟು, ಕಸೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆಹಣ್ಣಿನ ರಸ ಇದನ್ನೆಲ್ಲ ಹಾಕ್ಕೋಬೇಕಾಗತ್ತೆ. ಇದನ್ನೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನು ವೀಡಿಯೋನೇ ಮಾಡ್ಕೊಂಡಿಲ್ಲ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೋಬೇಕು. ನಂತರ ಹಾಕ್ಕೊಂಡಿರುವಂಥ ಪದಾರ್ಥ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ನಾರ್ಮಲಾಗಿ ಮೊಸರನ್ನ ಹಾಕಿದಾಗ ಫುಲ್ ತೆಳು ಅಂತ ಅನಿಸ್ಬಿಡುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಇದು ಎಷ್ಟು ಗಟ್ಟಿಯಾಗಿ ರೆಡಿಯಾಗಿದೆ ಅಂತ. ಈ ಥರನೇ ಇರಬೇಕು, ಆವಾಗಲೇ ರುಚಿ ಬರೋದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದ ನಂತರ ಈ ಥರ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಚಿಕ್ಕ ಸೈಜಲ್ಲಿ ಬೇಕು ಅಂದರೆ ಆ ಥರ ಸಹ ಮಾಡ್ಕೋಬೋದು, ಇಲ್ಲಾಂದರೆ ಇದೇ ಸೈಜಲ್ಲಿ ಇರಲಿ ಅಂತಂದರೆ ಈ ಥರ ಸಹ ಮಾಡ್ಕೋಬೋದು. ಇವಾಗ ನಾವು ಆಲ್ರೆಡಿ ಈ ಮೊಸರು ಮಸಾಲೆ ಎಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದ್ರ ಜೊತೆ ಈ ಪನ್ನೀರ್, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಇದನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಕೂಡ ಚೆನ್ನಾಗಿ ಹೊಂದಿಸ್ಕೊಂಡು ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕು. ಟೈಮ್ ಇಲ್ಲ ಅಂದರೆ ಇದನ್ನು ಇಮ್ಮಿಡಿಯೇಟಾಗಿ ಕೂಡ ಮಾಡ್ಕೋಬೋದು, ಆದರೆ ಮ್ಯಾರಿನೇಟ್ ಮಾಡಿದ್ರೇ ರುಚಿ ಜಾಸ್ತಿ ಬರೋದು. ಸೊ ಹಾಗಾಗಿ ಬೇಗನೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡ್ಕೊಳ್ಳಿ. ನಂತರ ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನಾರ್ಮಲಾಗಿ ಪನ್ನೀರ್ ಟಿಕ್ಕಾ ಮಾಡ್ಕೋತೀವಲ್ವ, ಅಂದರೆ ಒಂದು ಸ್ಟಿಕ್ ಬರುತ್ತಲ್ವ, ಅದಕ್ಕೆ 1 by 1 ಆನಿಯನ್, ಕ್ಯಾಪ್ಸಿಕಮ್ ಮತ್ತು ಪನ್ನೀರ್, ಆನಿಯನ್, ಕ್ಯಾಪ್ಸಿಕಮ್, ಪನ್ನೀರ್ ಈ ಥರ ಒಂದೊಂದ್ರ ನಂತರ ಒಂದೊಂದನ್ನು ಜೋಡಿಸ್ಕೊಂಡು ತವಾ ಮೇಲೆ ಸುಟ್ಕೊಳ್ತೀವಲ್ವ, ಆ ಥರ ಸಹ ಮಾಡ್ಕೋಬೋದು. ಅದು ಸ್ವಲ್ಪ ಜಾಸ್ತಿ ಕೆಲಸ ಅನಿಸುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ಕೋತೀನಿ ಅಂದರೆ ಡೈರೆಕ್ಟಾಗಿ ಪ್ಯಾನ್ಗೆ ಎಣ್ಣೆನ ಹಾಕಿ ಅದಾದ ನಂತರ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋವಂಥದ್ದನ್ನೆಲ್ಲ ಇದರೊಳಗಡೆ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಆವಾಗಲೂ ಕೂಡ ಸೇಮ್ ಟೇಸ್ಟೇ ಬರುತ್ತೆ. ಅದು ನೋಡೋದಕ್ಕೆ ಸ್ವಲ್ಪ ಲುಕ್ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಪನ್ನೀರ್ ಟಿಕ್ಕನ ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಪನ್ನೀರ್ ಟಿಕ್ಕಾ ಮಸಾಲನ ಮಾಡ್ಕೊಳ್ಳುವಾಗ ಈ ಥರ ಮಾಡಿಕೊಂಡು ಸಹ ಮಾಡ್ಕೋಬೋದು. ಇವಾಗ ಪನ್ನೀರ್ ಮತ್ತು ಈ ಕ್ಯಾಪ್ಸಿಕಮ್, ಈರುಳ್ಳಿ ಎಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಈ ತರಕಾರಿ ಕ್ರಂಚಿನೆಸ್ ಎಲ್ಲ ಹಾಗೇ ಇರಬೇಕು, ಸ್ವಲ್ಪ ಮಾತ್ರ ಫ್ರೈ ಆಗಿರಬೇಕು ಅಷ್ಟೇ. ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೋತೀನಿ. ಹಾಗೆ ಸ್ವಲ್ಪ ಹೆವಿ ಇರುವಂಥ ಪಾತ್ರೆನ ಇಟ್ಕೋಬೇಕು, ಯಾಕೆಂದರೆ ತಳ ಸೀಕೋಬಾರ್ದಲ್ವ. ಸೊ ಹಾಗಾಗಿ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದು ಬಿಸಿ ಆದ ನಂತರ ಸ್ವಲ್ಪ ಬೆಣ್ಣೆ ಹಾಗೆ ಸ್ವಲ್ಪ ಎಣ್ಣೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ನೀವು ಬೆಣ್ಣೆ ಬದಲಾಗಿ ತುಪ್ಪ ಸಹ ಸೇರಿಸ್ಕೋಬೋದು, ಇಲ್ಲ ಕಂಪ್ಲೀಟಲ್ಲಿ ಎಣ್ಣೆ ಸಹ ಮಾಡ್ಕೋಬೋದು, ಇಲ್ಲ ಕಂಪ್ಲೀಟಾಗಿ ಬೆಣ್ಣೆನ ಬಳಸ್ಕೊಂಡು ಸಹ ಮಾಡ್ಕೋಬೋದು. ಅದನ್ನು ಕರಗೋದಕ್ಕೆ ಬಿಡಬೇಕು. ಎಣ್ಣೆ ಬೆಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಸಿಡಿಸ್ಕೋಬೇಕಾಗತ್ತೆ. ಜೀರಿಗೆ ಪುಡಿನಾದರೂ ಹಾಕ್ಕೋಬೋದು, ಜೀರಿಗೆನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು. ಕೆಲವ್ರಿಗೆ ಮಧ್ಯದಲ್ಲಿ ಜೀರಿಗೆ ಸಿಕ್ಕಿದ್ರೆ ಇಷ್ಟ ಆಗೋದಿಲ್ಲ, ಅವ್ರು ಹಾಕ್ಕೊಳ್ಳದೇ ಇದ್ರೂ ಕೂಡ ನಡೆಯುತ್ತೆ. ಇವಾಗ ಜೀರಿಗೆನ ಹಾಕಿದ ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಏನಿತ್ತು ಅದನ್ನು ಇದರೊಳಗಡೆ ಸೇರಿಸ್ಕೋಬೇಕು. ಅದಾದ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಹಾಗೆಯೇ ಅದ್ರ ಹಸಿ ವಾಸನೆ ಎಲ್ಲ ಹೋಗಿರಬೇಕು. ಅಲ್ಲಿ ತನಕ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ನೋಡ್ತಿದ್ದೀರಲ್ವಾ ಈರುಳ್ಳಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಇಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ಟೊಮ್ಯಾಟೋನ ಪ್ಯೂರಿ ಮಾಡಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಟೊಮ್ಯಾಟೋದು ಹಸಿ ವಾಸನೆ ಎಲ್ಲ ಹೋಗಬೇಕು, ಹಾಗೆಯೇ ಈರುಳ್ಳಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಸೈಡಲ್ಲಿ
ಎಣ್ಣೆಯಲ್ಲಿ ಈ ಥರ ಎಣ್ಣೆ ಬಿಟ್ಕೊಂಡು ಬರ್ತಾ ಇರುತ್ತೆ. ಅಲ್ಲಿ ತನಕ ಇದನ್ನು ಕುದಿಸ್ಕೊಂಡು ನಾವು ಮ್ಯಾರಿನೇಟ್ ಮಾಡಿದಾಗ ಸ್ವಲ್ಪ ಮಸಾಲೆ ಮಿಕ್ಕೊಂಡಿರುತ್ತೆ ನೋಡಿ, ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಹೊಂದಿಸ್ಕೋಬೇಕು. ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿರೋದ್ರಿಂದ ಒಳ್ಳೆ ಥಿಕ್ನೆಸ್ ಬರುತ್ತೆ ಈ ಗ್ರೇವಿಗೆ. ನಾವು ಎಕ್ಸ್ಟ್ರಾ ಈ ಗೋಡಂಬಿ ಪೇಸ್ಟ್ ಹಾಕ್ಕೋಬೇಕು ಅಂತ ಏನಿರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್, ಪನ್ನೀರ್, ಈರುಳ್ಳಿನ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೋಬೇಕಾಗತ್ತೆ. ನಾನು ಮೊದಲೇ ಹೇಳಿದಾಗೆ ನೀವು ಬೇಕಿದ್ದರೆ ತವ ಮೇಲಾದ್ರೂ ಫ್ರೈ ಮಾಡ್ಕೋಬೋದು, ಇಲ್ಲಾಂದರೆ ನಾವು ನಾರ್ಮಲಾಗಿ ಪನ್ನೀರ್ ಟಿಕ್ಕಾ ಮಾಡ್ಕೋತೀವಲ್ವ ಆ ಥರ ಸಹ ಮಾಡಿಕೊಂಡು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಸುಟ್ಕೊಳ್ಳೋರಿದ್ರೆ ಆ ಥರ ಸಹ ಸುಟ್ಕೋಬೋದು. ಇಲ್ಲಾಂದರೆ ತವ ಮೇಲೆ 4 ಸೈಡು ಕೂಡ ಬೇಯಿಸ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ, ಕಪ್ಪಗಾಗೋ ತನಕ ಬೇಯಿಸ್ಕೋಬೇಕು ಅಂದರೆ ಆ ಥರ ಸಹ ನೀವು ಅದನ್ನು 4 ಕಡೆ ಸುಟ್ಕೊಂಡು ಅದಾದ ನಂತರ ಸೇರಿಸ್ಕೋಬೋದು. ನಿಮಗೆ ಹೇಗೆ ಅನುಕೂಲ, ಯಾವ್ದು ಈಸಿ ಅನಿಸುತ್ತೆ ಅದನ್ನು ನೋಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಸೇರಿಸ್ಕೊಂಡಿರ್ತೀವಿ, ಈ ಹಂತದಲ್ಲಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸ್ವಲ್ಪ ಬೇಕು ಅಂದರೆ ಸಕ್ಕರೆನ ಹಾಕ್ಕೋಬೋದು, ಅದು ಕೂಡ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಎಣ್ಣೆ ಬಿಟ್ಕೊಂಡು ಬರೋ ತನಕ ಸಿಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇರಬೇಕು. ನೋಡ್ತಿದ್ದೀರಲ್ವ ಯಾವ ಥರ ರೆಡಿಯಾಗಿದೆ ಅಂತ. ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ನ ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲಾನ ಸ್ಪ್ರಿಂಕಲ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟ್ ಆಗಿರೋವಂಥ ಪನ್ನೀರ್ ಟಿಕ್ಕಾ ಮಸಾಲ ರೆಡಿಯಾಗಿರುತ್ತೆ. ಇದು ಬಟರ್ ನಾನ್, ಕುಲ್ಚಾ, ನಾರ್ಮಲ್ ಚಪಾತಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡ್ತಿದ್ರೇ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ. ನಾರ್ಮಲಾಗಿ ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಸಿಗುತ್ತಲ್ವ ಅದೇ ಥರ ಇರುತ್ತೆ. ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ಅದನ್ನು ಇನ್ನೊಂದು ಸಾರಿ ಲಿಡ್ಡನ್ನ ಕ್ಲೋಸ್ ಮಾಡಿ ಸಣ್ಣಕ್ಕೆ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ, ಅಂದರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ, ಪನ್ನೀರ್ ಕೂಡ ಸೂಪು ಸಾಫ್ಟಾಗಿ ರೆಡಿ ಆಗುತ್ತೆ ಅಂತ. ಹಾಗೆ ಇನ್ನೊಂದು ಸೈಡಲ್ಲಿ ಚಪಾತಿನೂ ಕೂಡ ಲಟ್ಸಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಬಟ್ ನಾನು ಅದು ಇದು ಮಾಡ್ಕೋಬೋದು, ಆದರೆ ಹೆಲ್ತ್ ವಿಚಾರಕ್ಕೆ ಬಂತು ಅಂತಂದರೆ ಚಪಾತಿನೇ ಬೆಸ್ಟ್ ಅಂತ ಅನಿಸುತ್ತೆ. ಇವಾಗಂತೂ ಚಪಾತಿನೂ ಕೂಡ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಟಾಪ್ ಮಾಡಬೇಕು ಅಂದರೆ ಸ್ವಲ್ಪ ಕಡಿಮೆ ಕನ್ಸ್ಯೂಮ್ ಮಾಡೋಣ ಅಂತ, ಯಾಕೆಂದರೆ ಚಪಾತಿ ಹೀಟ್ ಅಲ್ವಾ, ಇವಾಗ ಸಮ್ಮರ್ ಕೂಡ ಸ್ಟಾರ್ಟ್ ಆಗಿದೆ. ಇದನ್ನು ಕಡಿಮೆ ಮಾಡಿದ್ರೇ ಬೆಟರ್. ಸ್ವಲ್ಪ ಅಂಬ್ಲಿ, ರಾಗಿ ಮುದ್ದೆ ಈ ಥರ ತಿಂದರೆ ಬೆಟರ್ ಅಂತ ಅನಿಸುತ್ತೆ. ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಇವಾಗ ಒಂದೊಂದೇ ಚಪಾತಿನ ಲಟ್ಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ತುಂಬ ಜನ ಹೇಳ್ತಿರ್ತಾರೆ ಈ ಆಯಿಲ್ ಸ್ಪ್ರೇ ಬಾಟಲ್ ಲೀಕ್ ಆಗುತ್ತೆ ಅಂತ. ಲೀಕ್ ಏನೂ ಆಗೋದಿಲ್ಲ, ನೋಡ್ತಿದ್ದೀರಲ್ವ ಎಲ್ಲೂ ಸ್ವಲ್ಪನೂ ಕೂಡ ಲೀಕ್ ಆಗಿಲ್ಲ. ನಾವು ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಮ್ಯಾಟರ್ ಆಗುತ್ತೆ, ಅದನ್ನು ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಕೆಲವೊಂದು ಸಾರಿ ಲಿಡ್ಡೆಲ್ಲ ಸ್ವಲ್ಪ ಲೂಸ್ ಆಗಿಬಿಟ್ಟಿರುತ್ತೆ, ಆ ಟೈಮ್ನಲ್ಲಿ ಲೀಕ್ ಆಗುತ್ತೆ. ನೀವು ಎಣ್ಣೆನ ಹಾಕಿದ ತಕ್ಷಣ ಎತ್ತಿಟ್ಕೋತೀರಲ್ವ, ಆ ಟೈಮ್ನಲ್ಲಿ ನೀಟಾಗಿ ಇದನ್ನು ಟೈಟ್ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಯಾವುದೇ ಥರ ಲೀಕ್ ಏನೂ ಆಗೋದಿಲ್ಲ. ಇವಾಗ ನೋಡ್ತಿದ್ದೀರಲ್ವ ಚಪಾತಿನೂ ಕೂಡ ಬಿಸಿಯಾಗಿ ರೆಡಿ ಆಯಿತು. ಬಿಸಿಯಾಗಿರುವಂಥ ಚಪಾತಿ ಜೊತೆ ಈ ಪನ್ನೀರ್ ಟಿಕ್ಕಾ ಮಸಾಲ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಏನಾದ್ರೂ ಸ್ಪೆಷಲ್ ಒಕೇಶನ್ ಇದ್ದಾಗ ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.